ಚಳ್ಳಕೆರೆಯಲ್ಲಿ ಶಿಕ್ಷಕರ ಸಂಘ ಚುನಾವಣೆಯಲ್ಲಿ ಗೊಂದಲ, ಮತಪಟ್ಟಿಯಲ್ಲಿ ಲೋಪ, ವೋಟ್ ಚೋರ್ ಆರೋಪ. ಚಳ್ಳಕೆರೆ ನಗರದ ಬಿಸಿನೀರು ಮುದ್ದಪ್ಪ ಸರಕಾರಿ ಪ್ರೌಢಶಾಲಾ ಕೊಠಡಿಯಲ್ಲಿ ನಡೆಯಲಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಸಂಬಂಧಿಸಿದಂತೆ ಗಂಭೀರ ಗೊಂದಲಗಳು ಬೆಳಕಿಗೆ ಬಂದಿವೆ. ಶನಿವಾರ ಹಾಗೂ ಭಾನುವಾರ ನಾಮಪತ್ರ ಸಲ್ಲಿಕೆಗೆ ಅವಕಾಶ ನೀಡಲಾಗಿದ್ದ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲು ಬಂದ ಸುಮಾರು 15ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಹೆಸರು ಮತಪಟ್ಟಿಯಲ್ಲಿ ಕಾಣಿಸದಿರುವುದು ವಿವಾದಕ್ಕೆ ಕಾರಣವಾಗಿದೆ. ಇತ್ತ ನಿವೃತ್ತಿ ಹೊಂದಿದ ಶಿಕ್ಷಕರ ಹೆಸರು ಮತಪಟ್ಟಿಯಲ್ಲಿ ಮುಂದುವರಿದಿರುವುದು ಗಮನಾರ್ಹವಾಗಿದೆ. ಪ್ರತಿ ವರ್ಷ ಶುಲ್ಕವನ್ನು ನಿಯಮಿತವಾಗಿ ಪಾವತಿಸಿರುವ ಶಿಕ್ಷಕರ ಹೆಸರುಗಳೇ ಮತಪಟ್ಟಿಯಿಂದ ಕೈಬಿಟ್ಟಿರುವುದರಿಂದ ಶಿಕ್ಷಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ವೋಟ್ ಚೋರ್, ಗದ್ದಿ ಚೋರ್ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಈ ಪರಿಸ್ಥಿತಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆಯಾಗಿದೆ ಎಂದು ಶಿಕ್ಷಕರು ಆರೋಪಿಸಿದ್ದು, ಮತಪಟ್ಟಿಯ ಲೋಪದೋಷಗಳನ್ನು ತಕ್ಷಣ ಸರಿಪಡಿಸುವ ತನಕ ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡಬೇಕೆಂದು ಒತ್ತಾಯಿಸಿದ್ದಾರೆ. ಅಭ್ಯರ್ಥಿಗಳಿಗೆ ಕಣಕ್ಕೆ ಇಳಿತಕ್ಕಂತ ನಮ್ಮವೇ ಮತದಾರ ಪಟ್ಟಿಯಲ್ಲಿ ಹೆಸರುಗಳು ಇಲ್ಲ. 12 ಜನ ಸದ್ಯದಲ್ಲಿ 12 ಜನ, ಇನ್ನೂ ಹುಡುಕಿದ್ರೆ ಇನ್ನೂ 10-12 ಜನ ಸಿಗ್ಬೋದು ಸರ್. ಈಗ ನಾವು ಮತದಾರ ಪಟ್ಟಿಯಲ್ಲಿ ಚುನಾವಣಾ ಅಭ್ಯರ್ಥಿಗಳಾಗಿ ಸ್ಪರ್ಧಿಸ್ತಕ್ಕಂಥ ನಮ್ಮವೇ ನಾಮಪತ್ರ ಸಲ್ಲಿಸುವಾಗ ಹೆಸರುಗಳು ಇಲ್ಲ ಅಂದಮೇಲೆ ನಮ್ಮ ನಾಮಪತ್ರ ಅವರು ಚುನಾವಣಾಧಿಕಾರಿಗಳು ಯಾವ ರೀತಿ ಸ್ವೀಕರಿಸ್ತಾರೆ? ಮತ್ತೆ ನಾವಾದ್ರೂ ನಮ್ಮ ಮತವನ್ನು ಹಾಕೊಳ್ಳಿಕ್ಕೆ ನಾವು ಹಕ್ಕನ್ನು ಹೊಂದಕ್ಕೆ ಸಾಧ್ಯ? ಮೊನ್ನೆ ಇದ್ದಂಥ ಹಳೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿತ್ತು, ನಮ್ಮೆಲ್ಲರಿಗೂ ಹೆಸರಿದ್ದು. ಇವತ್ತಿಗೆ ಕಳಿಸಿತ್ತು, ನಿನ್ನೆ ರಾತ್ರಿ ಅನುಮೋದನೆಗೊಂಡಂತ ಪಟ್ಟಿಯಲ್ಲಿ ಈ ದಿನ ನಮ್ಮ ಎಲ್ಲರ ಹೆಸರುಗಳು ಮಾಯ ಆಗಿದ್ದಾವೆ. ದಯವಿಟ್ಟು ಇದು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಸಹ ಹಕ್ಕನ್ನ ಪಡೆದಿದ್ದೀವಿ. ನಾಮಪತ್ರ ನಾವು ಪಡೆದಿದ್ದೀವಿ. 5 ವರ್ಷಗಳ ಅವಧಿಗೆ ಪ್ರತಿ ವರ್ಷ 200 ರೂಪಾಯಿಯಂತೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಅಧಿಕೃತವಾಗಿ ನಮ್ಮ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನ್ಯಾಯಸಮ್ಮತವಾಗಿ ಅದನ್ನ 200 ರೂಪಾಯಿ ಕಟಾವಣೆ ಮಾಡಿ ಸದಸ್ಯತ್ವವನ್ನು ಎಲ್ಲರೂ ಸಹ ಸಲ್ಲಿಸಿದ್ವಿ. ಆ ಸಲ್ಲಿಸಿದ್ರು ಸಹ ನಾವು ಮತದಾನ ಮಾಡಲಿಕ್ಕೆ ಸದಸ್ಯತ್ವ ಹೊಂದಿದ್ರು ಸಹ ಅರ್ಹರಿದ್ರು ಸಹ ನಮ್ಮ ಹೆಸರುಗಳು ಡಿಲೀಟ್ ಏನಾಗಿದಾವೋ ಗೊತ್ತಿಲ್ಲ. ಅದು ಯಾವ ಕಾರಣಕ್ಕಾಗಿ ನಮ್ಮ ಹೆಸರುಗಳು ತಂದಿದ್ದಾರೋ ಗೊತ್ತಿಲ್ಲ, ಯಾರು ತಂದ್ರೋ ಗೊತ್ತಿಲ್ಲ. ದಯವಿಟ್ಟು ಇದು ಮತದಾರ ಪಟ್ಟಿ ತಮಗೆ ಎಲ್ರಿಗೂ ಸಹ ಕೊಡ್ತೀವಿ, ತೋರಿಸ್ತೀವಿ, ನಿಮಗೂ ಸಹ ಕೊಡ್ತೀವಿ. ಇದು ಎಲ್ಲ ಒಂದ್ ಕಡೆ ನಮಗೆ ಈ ದಿನ ಪ್ರಜಾಪ್ರಭುತ್ವದಲ್ಲಿ ನಮಗೆ ಕಗ್ಗೊಲೆ ನಡೀತಾ ಇದೆ. ನಮಗೆ ಈ ದಿನ ನಡೀತಕ್ಕಂಥ ಚುನಾವಣೆ ನ್ಯಾಯಸಮ್ಮತವಾಗಿಲ್ಲ. ಮತದಾರ ಪಟ್ಟಿಯನ್ನ ಮತ್ತೊಮ್ಮೆ ಪರಿಶೀಲಿಸಿ ಬದುಕಿರುವಂತ ಎಲ್ಲ ನಮ್ಮ ಏನು ಹಾಲಿ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಎಲ್ಲಾ ಶಿಕ್ಷಕಿಯರ ಮತದಾರ ಪಟ್ಟಿಯನ್ನು ಮತ್ತೊಮ್ಮೆ ಸೇರಿಸುವುದರ ಮೂಲಕ ಪರಿಶೀಲನೆ ಮಾಡಿ ಅದನ್ನ ನ್ಯಾಯಸಮ್ಮತವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅವಘಡಗಳು, ತೊಂದರೆಗಳು ಆಗದ ರೀತಿಯಲ್ಲಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಿಕೊಡ್ಲಿಕ್ಕೆ ತಾವೆಲ್ಲರೂ ಸಹ ಈ ಮಾಧ್ಯಮ ಮುಖಾಂತರ ಸಹಕಾರ ಕೊಡಬೇಕು ಅಂತೇಳಿ ಕಳಕಳಿಯಿಂದ ತಮ್ಮೆಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಬರೀ ಎಲೆಕ್ಷನ್ ಸ್ಪರ್ಧೆ ಮಾಡೋದು ಆಕಾಂಕ್ಷಿಗಳೇ ರದ್ದು ಮಾಡಿದಾರೆ ಅಥವಾ ಎಲ್ಲ ರದ್ದು ಮಾಡಿದಾರೆ? ಸ್ಪರ್ಧಾಳುಗಳು ಏನಿದೆ ಸ್ಪರ್ಧೆಯನ್ನು ಡಿಟಿ ಅಂತೇಳಿ ನಾನು ಕೂಡ ಈ ಹಿಂದೆ 3 ಬಾರಿ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಸದಸ್ಯನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಹಾಗೆ ಈಗ ಆಲ್ರೆಡಿ ಸದಸ್ಯನಾಗಿ ಕೂಡ ಇಲ್ಲಿ ಕೆಲಸ ಮಾಡಿದ್ದೇನೆ. ಈಗ ಈ ಪ್ರಸ್ತುತ ಸಂದರ್ಭದಲ್ಲಿ ನಡೀತಕ್ಕಂಥ ಈ ಚುನಾವಣೆ ಏನಿದೆ, ಶಿಕ್ಷಕರ ಸಂಘಕ್ಕೆ ನಡೀತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಬೈಲಾದಲ್ಲಿ ಒಂದು ಅರ್ಹತೆ ಇದೆ. ಏನಿದೆ ಬೈಲಾದಲ್ಲಿ 5 ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ತಪ್ಪದೆ ಆ ವಂತಿಕೆಯನ್ನು ಪ್ರತಿ ಶಿಕ್ಷಕರು ಕಟ್ಟಬೇಕು. ಕಟ್ಟಿದಾಗ ಅವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಇದು ಹಿಂದಿದ್ದಲೂ ಕೂಡ ಜಾರಿಯಲ್ಲಿರ್ತಕ್ಕಂಥ ಕ್ರಮ. ಸೊ ಹಾಗಾಗಿ ನಮ್ಮ ಎಲ್ಲ ಸ್ನೇಹಿತರು ಪ್ರತಿ ವರ್ಷವೂ ಕೂಡ 200 ರೂಪಾಯಿಗಳ ವಂತಿಕೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಸಲ್ಲಿಕೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಡ್ರಾಯಿಂಗ್ ಅಥಾರಿಟಿಯಲ್ಲಿ ಕೂಡ ಕಟಾವಣೆ ಆಗಿದೆ. ಆದರೂ ಕೂಡ ಇವತ್ತು ಉದ್ದೇಶಪೂರ್ವಕವಾಗಿ ನಮ್ಮ ಸ್ನೇಹಿತರು ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಅವರು ಒಂದು ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಸುಮಾರು ಒಂದು 12-13 ಜನದ್ದು ಈಗೇನು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡೋಕ್ಕೆ ಬಂದಿದ್ದಾರೆ ಆ ಹೆಸರುಗಳು ಕಾಣೆಯಾಗಿದೆ. ಆಮೇಲೆ ಇನ್ನೊಂದು ವಿಶೇಷವಾದ ಇದನ್ನು ನಾನಿವತ್ತು ಕೇಳ್ಬಿಟ್ಟಿದ್ದೀನಿ. ಈ ಹಿಂದೆ ಅವತ್ತೂ ಕೂಡ ಇಲ್ಲದೆ ಇರುವಂಥ ಒಬ್ಬ ತಾಲೂಕು ಅಧ್ಯಕ್ಷರಿಂದ ಬೇಬಾಕಿ ಪತ್ರವನ್ನು ತಂದು ಸಹಿ ಮಾಡಿಸ್ಕೊಂಬಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು ಅನ್ನುವಂಥದ್ದು ಇದೆ. ಇದು ಈ ಹಿಂದೆ ಕೂಡ ಎಂದು ನಾವು ಕೇಳಿದ್ದಿಲ್ಲ. ನಾನು 15 ವರ್ಷಗಳು ನಾನು ಸೇವೆ ಇದರಲ್ಲಿ ಮಾಡಿದೆ. ಆದರೆ ಯಾವ ಕಾರಣಕ್ಕೆ ಅದನ್ನು ಕೇಳ್ತಿದ್ದಾರೆ ಅಂತ ನನಗಂತೂ ಬೇಬೇಕಂದ್ರೆ ಏನು ಬೇಬಾಕಿ ಅಂದ್ರೆ ಅದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಬೇಬಾಕಿ ಪತ್ರ ಅಂತ ಹೇಳಿ ಒಂದು ಪ್ರಫಾರ್ಮ ರೆಡಿ ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅದನ್ನ ಅಧ್ಯಕ್ಷರು ಸಹಿ ಮಾಡಿ ಕೊಡಬೇಕು ಅಂತ ನಮ್ಮ ಚುನಾವಣಾಧಿಕಾರಿಗಳು ಇಲ್ಲಿ ಹೇಳ್ತಾವ್ರೆ. ಇದಕ್ಕೆ ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಕಟ್ಟಿರ್ತಕ್ಕಂಥ ವಂತಿಕೆ ಹಣದ ರೆಸಿಪ್ಟ್ ಇಲ್ಲಿದೆ ನಾವು ಪ್ರತಿ ವರ್ಷ. ಸೊ ಇದು ಅರ್ಹತೆ ಇದ್ದಾಗೂ ಕೂಡ ಚುನಾವಣೆಗೆ
ನಾವು ಸ್ಪರ್ಧೆ ಮಾಡಲಿಕ್ಕೆ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೆ ನಾವು ಚುನಾವಣೆ ಮಾಡೋದು ಹೇಗೆ? ಮತ ಕಾಣ ಇದೇ ಫಸ್ಟ್ ಅದು ಹಿಂದೆ ಹಿಂದೆ ಆಗಿತ್ತು ಘಟನೆ ಎಂದೂ ಆಗಿಲ್ಲ. ಇದೇ ಫಸ್ಟ್ ಇದೇ ಬದಲು ಸರಿ ನಾವು ನೋಡ್ತಾ ಇರೋದು ಹಿಂದೆ ಎಂದೂ ಆಗಿಲ್ಲ. ಸೊ ಈ ಥರ ತುಂಬ ಅನ್ಯಾಯ ಆಗ್ತಾ ಇದೆ. ಅದನ್ನು ಇದನ್ನು ಸರಿಪಡಿಸುವವರೆಗೂ ದಯಮಾಡಿ ಈ ಚುನಾವಣೆ ಪ್ರಕ್ರಿಯೆಯನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾವು ಆಗ್ರಹ ಏನೋ ದೂರು ಕೊಡಿದ್ರಿ ಈಗ ಚುನಾವಣೆ ನಿಲ್ಸಕ್ಕೆ ಏನಾರ ಸಂಬಂಧಪಟ್ಟ ಮೇಲಾಧಿಕಾರಿ ನಿಮ್ಗೆ ಯಾವ ಸಂಬಂಧ ಚುನಾವಣೆ ಅದು ಸರ್ ಇದು ಯಾವುದೇ ಇಲ್ಲ ಸರ್. ಇಲ್ಲ ಸರ್, ಅಂಥದ್ದು ಯಾವುದೇ ಇಲ್ಲ ಸರ್. ಬ್ಯಾಂಕೇ ಇಲ್ಲ ಇದು. ಸರ್ ಈಗ ಚುನಾವಣೆ ನಿಲ್ಸಕ್ಕೆ ಅಲ್ಲ ಸರ್, ಚುನಾವಣೆ ನಿಲ್ಸಕ್ಕೆ ಚುನಾವಣಾಧಿಕಾರಿ ದೂರು ಕೊಡ್ತೀರಾ? ಇದು ಒಂದು ಅನಾಮಧೇಯ ಪತ್ರ ರಾಜ್ಯ ಸಂಘ ಮುಕ್ತಾರ ಕಟ್ಟಿಬಿಟ್ಟಿದೆ ಸರ್. ಇದ್ರ ಪ್ರಕಾರ ಚುನಾವಣೆ ನಡೆಸಿ ಅದ್ರ ಪ್ರಕಾರ ನಡೆಸಿಕೊಳ್ತಾರೆ. ಈಗ ನಾಮಪತ್ರ ಯಾವ ಯಾರು ಕೆಲವು ಅಭ್ಯರ್ಥಿಗಳು ನನ್ನ ಹೆಸರು ಬಿಟ್ಟೋಗಿದೆ ಅಂತ ಹೇಳ್ತಿದ್ದಾರೆ. ಅದು ನನ್ನ ಒಂದು ಹಂತಕ್ಕೆ ಬರಬಹುದು. ಈಗ ನಾಮಪತ್ರ ಸಲ್ಸಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ ಅವರು. ಎರಡು ಕಡೆ ಮಾಡಬೇಕು ಅಂತ ಯಾರು ಹಾಕಂಗಿಲ್ಲ ಅಂತ ಹೇಳ್ತಾರೆ ಈಗ ನಾಮಪತ್ರ. ಅದು ನಾನೇನು ಹೊರಗಡೆ ಒಳಗೆ ಬಂದು ನಾಮಿನೇಷನ್ ತಗೊಂಡು ಕೊಡ್ತೀವಿ.